7:30ಗೆ ಅಂಜುಮನ್ ಇಸ್ಲಾಂ ಒಳಗೆ ಒಂದು ಮೀಟಿಂಗ್ ಕರೆದಿದ್ವಿ, ಮುತ್ತುವಲ್ಲಿ ಮತ್ತು MC ಮೆಂಬರ್ಸ್ದು. ಅದ ಮೀಟಿಂಗ್ ಮುಗಿಸಿ ನಾ ಬೆಂಗಳೂರು ಹೊಂಟಿದ್ದೆ. ಅರ್ಧ ದಾರಿಗೆ ನಾ ವಾಪಸ್ ಬಂದೆ. ಕೆಲವು 18-20 ವರ್ಷ ಹುಡುಗರು, ಭಾಳ ವಯಸ್ಸು ಇಲ್ಲ ಕಾಣ್ತೈತಿ, ಏನೋ MD ಹೊಡಿತಾರಂತ, ಏನೋ ಹಾಯ್ ಐತಂತ ಜನ ಗಾಂಜಾ ಗಿಂಜಾ ಇಲ್ಲ, ಮತ್ತು ಅದಕ್ಕಿಂತ ಏನೋ MD ಹೊಡಿತಾರಂತ. ಅವ್ರು MD ಹೊಡೆದು ಮನ್ಕಿಲ್ಲಾಗ ಹೋಗಿ ಚಾಕು ತಗೊಂಡು ನಾನು ಹೊಡಿತೇನೆ ಏನೋ ಅದಕ್ಕಂತರು ಅಲ್ಲಿಂದ ರಸೂಲ್ಪುರ ಓಡಿ ಹೋಗ್ಯಾರಂತ. ಅಲ್ಲಿ ಏನೇನೋ ಮಾತಾಡ್ಯಾರಂತ. ಯಾರ ನಮ್ಮ ಬ್ರದರ್ ಒಬ್ರು ಯಾಕೆ ಮಾತಾಡಿ ಅಲ್ಲಿ ಗಲಾಟೆ ಆಗಿದ್ಮೇಲೆ ಮಾಹಿತಿ ಎಲ್ಲ ಬಂತು. ಇದನ್ನು ಪೊಲೀಸರ ಮೇಲೆ, ಕಮಿಷನರ್ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಇದು ನಿಷ್ಪಾಕ್ಷವಾಗಿ ಇದರ ಬಗ್ಗೆ ತನಿಖೆ ಆಗಬೇಕು. ಇದು ಇಸ್ಮಾಯಿಲ್ ಟಮಾಟಗಾರ ಅಂತ ಇಲ್ಲ. ಇಂಥ ಯುವಕರು ಯಾರಿಗೂ ನಾಳೆ ಯಾರಿಗಾರ ಏನಾರ MD ಕುಡಿದು ಯಾರಿಗಾರ ಮಾಡ್ಬೋದು. ನನ್ನ ವೈಯಕ್ತಿಕ ಪ್ರಶ್ನೆ ಇಲ್ಲ. ಇದು ಧಾರವಾಡ ಶಹರ ಏನದು ಎಜುಕೇಟೆಡ್ ಇದು ಹಬ್ ಇರುವುದರಿಂದ ಇಲ್ಲಿ ಶಾಂತಿ ಕಾಪಾಡುವುದು ಎಲ್ಲರ ಕರ್ತವ್ಯ. ಅದು ಟಮಾಟಗಾರ ಆಗಿರೋದು, ನಾಳೆ ಇನ್ನೊಬ್ರು ಆಗೋದು. ಇಂಥ ಘಟನೆ ಬಹಳ ಸೀರಿಯಸ್ ಆಗಿ ಪೊಲೀಸ್ ತಗೋಬೇಕು. ನಂಗೆ ಅವ್ರ ಮೇಲೆ ವಿಶ್ವಾಸ ಇದೆ. ಇವರು ಅದರ ಬಗ್ಗೆ ಮಾಹಿತಿ ತೆಗಿತಾರು. ಆ 18-17 ವರ್ಷ ಹುಡುಗರು ನಂದೇನು ವೈಯಕ್ತಿಕ ವೈರಿ ಇಲ್ಲ, ನೀವು ಅರ್ಥ ಮಾಡ್ಕೋಬಹುದು. 18 ದೊಡ್ಡ ಮಂದಿ ಮಾಡಿದ್ರೆ ಅರ್ಥ ಆಗ್ಬೋದು. 18-17-20 ವರ್ಷ ಹುಡುಗರು ತಂದೆಯವರು ರಿಕ್ಷಾ ಹೊಡಿತಾರ, ಅವ್ರು ನಮ್ಮ ದೋಸ್ತರ ಅದಾರ. ಅವ್ರ ಮಕ್ಕಳ ಈ ಟೈಪ್ ಮಾಡ್ತಾರ. ಇದರ ಮೇಲೆ ನನ್ನ ಅವ್ರಿಗೇನು ವೈರಿನೇ ಇಲ್ಲ. ನಾವು ಅವ್ರ ಮುಖ ನೋಡಿಲ್ಲ, ಅವ್ರ ಪರಿಚಯ ಇಲ್ಲ, ಅವ್ರ ಬಗ್ಗೆ ನನ್ಗೇನು ಇಲ್ಲ. ಏನಾರು ದಾರಿ ತಪ್ಪು ಮಾಡಬೇಕು. ನನಗೇನು ಬೇಕಾಗೈತೆ ಅಂದ್ರೆ ಇದರ ಹಿಂದೆ ಯಾರದಾರ ಪೊಲೀಸರು ತನಿಖೆ ಮಾಡಬೇಕು. ಇವ್ರಿಗೆ ಯಾರು ಪ್ರಚೋದನೆ ಮಾಡತ್ತಾರ ಈ ಹುಡುಗರಿಗೆ ಈ ತರ ಮಾಡ್ರಿ ಅಂತೇಳಿ, ಅದನ್ನ ನನಗೆ ಬೇಕಾಗಿದೆ. ಅದನ್ನ ನಂಗೆ ಮೊದ್ಲು ಮಾಡ್ಬೇಕು. ಪೊಲೀಸರು ಮೊದ್ಲು ಯಾರು ಮಾಡ್ಬೇಕು? ಹುಡುಗರು ಇಲ್ಲ, ಹುಡುಗರ್ದೇನು ಆಸ್ತಿ ಜಗಳ ಇಲ್ಲ, ಏನು ಇವ್ರದ್ದು ಇದಿಲ್ಲ, ನನ್ ಕೂಡ ನಾವು ಮುಖಾನು ನೋಡಿಲ್ಲ, ಅವ್ರದ್ದೇನಿಲ್ಲ. ಮತ್ತೆ ಬಹಳ ಫ್ಯಾಮಿಲಿಗೆ ಸಹಾಯ ಮಾಡಿದವ ಅದನ್ನ ಕಷ್ಟ ಇದ್ದಾಗ, ಅವ್ರದ್ದು ನಮ್ದೇನಿಲ್ಲ. ಆದ್ರೆ ಇವ್ರಿಗೆ ಯಾರು ಪ್ರಚೋದನೆ ಮಾಡಿ ಇಂತ ಯೂಸ್ ಮಾಡಕತ್ತಾರ ಅಂತ ಪೊಲೀಸರು ಈ ತನಿಖೆ ಮಾಡ್ಬೇಕು. ಯಾವ ವಿಷಯ ಬಗ್ಗೆ? ನಿನ್ನೆ ವಿಷಯ ಘಟನೆ ಬಗ್ಗೆ ಇದಕ್ಕೆ ಸೀರಿಯಸ್ ತಗೋಬೇಕು. ನಾಳೆ ಯಾರ್ಗ ಏನಾರು ಆಗ್ಬೋದು, ನಾಳೆ ಯಾರ್ಗ ಇಸ್ಮಾಯಿಲ್ ಟಮಾಟಗಾರ ಇರ್ಬೋದು, ನಾಳೆ ಮುಲ್ಲಾ ಅವ್ರು ಇರ್ಬೋದು, ನಾಳೆ ಯಾರ್ಗ ದೀಪಕ್ ಅವ್ರು ಇರ್ಬೋದು, ನಾ ಇನ್ನೊಬ್ರು ಯಾರು ಇರ್ಬೋದು. ಅಂತ ಘಟನೆ ಇದು ಅವಕಾಶ ಕೊಡಬಾರ್ದು. ಇದಕ್ಕೆ ಸೀರಿಯಸ್ ಆಗಿ ತಗೋಬೇಕು. ಮತ್ತು ಇಷ್ಟ ಡ್ರಗ್ಸ್ ಮಾಡೋರ್ಗ ಇಷ್ಟು ಸೀರಿಯಸ್ನೆಸ್ ಆಯ್ತು ಅಂತ ಹೇಳಿ ಈಗ ಓಣ್ಯಾಗ ತಲವಾರ್ ತಗೊಂಡು ಚಾಕು ತಗೊಂಡು ಹೊಡಿತಾನ ಅಡ್ಡಾಡಿದ್ರು ಮತ್ತೇನು ಮಾಡ್ದಂಗ. ಇದಕ್ಕೆ ಸೀರಿಯಸ್ ತಗೋಬೇಕು. ನಮ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಂಬಿಕೆ ಇದೆ. ಇದಕ್ಕೆ ತನಿಖೆ ಮಾಡಿ ಯಾರು ಇದರ ಹಿಂದದಾರ ಅದನ್ನು ಬಹಿರಂಗಪಡಿಸಬೇಕು. ಮತ್ತು ಆ ತನಿಖೆ ಮೇಲೆ ನಂಬಿಕೆ ಇದೆ. ಆ ತನಿಖೆ ತಪ್ಪಿದ್ರು ನನ್ನ ಕಡೆನೂ ಮಾಹಿತಿ ಭಾಳ ಇದೆ. ನನ್ನ ಕಡೆ ರೆಕಾರ್ಡಿಂಗ್ ಇದೆ, ಆಡಿಯೋ ಇದೆ, ಯಾರು ಹೆಲ್ಪ್ ಕುಂತ ಪ್ಲಾನ್ ಮಾಡ್ಯಾರೆಲ್ಲ ಇದೆ. ಅದನ್ನ ಪೊಲೀಸರ ತನಿಖೆಗೆ ಅಡ್ಡಾಗಿ ಮಾತಾಡೋದಿಲ್ಲ. ಅವ್ರು ತಪ್ಪಿದ್ರೆ ನಾವು ನಿಮ್ ಮುಂದೆ ಬಂದು ಅದು ಏನೇನು ಯಾವ ತರ ಆಗೈತಿ, ಇವ್ರೇನ್ ತಪ್ಪಾರ ಹೇಳುವಂತ ಮಾಡ್ತೇವೆ.